ಹಾಯ್ ಎಲ್ರು ಹೇಗಿದ್ದೀರಾ? ನಾವು ಕೂಡ ಆರಾಮಾಗಿದ್ದೀವಿ. ನೀವು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಬನ್ನಿ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದು ಫ್ರೆಂಡ್ಶಿಪ್ ಡೇ ದಿನದ ಬ್ಲಾಗ್ ಆಗಿರುತ್ತೆ. ಇವಾಗ ಮಗ ಎಲ್ಲ ಫ್ರೆಂಡ್ಶಿಪ್ ಡೇ ಇಂದ ಬ್ಯಾಂಡ್ ತಗೊಂಡೋಗಿದ್ದೆ. ಎಲ್ಲರೂ ಸ್ಕೂಲಲ್ಲಿ ಎಲ್ರಿಗೂ ಹಾಕ್ಬಿಟ್ಟು ಹಾಗೆ ಅವರು ಫ್ರೆಂಡ್ಸ್ ಎಲ್ಲ ಹಾಕ್ತಾರಲ್ವಾ ಅದನ್ನ ತಗೊಂಡ್ ಬಂದ್ಬಿಟ್ಟು ತೋರಿಸ್ತಾ ಇದ್ದ. ನೋಡಿ ಇದು ಅವ್ರು ಕಟ್ಟಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿದ್ದು ಅಂತ ಹೇಳ್ತಾ ಇದ್ದ. ಖುಷಿಯಾಗಿ ಬಂದು ಹೇಳ್ತಾ ಇದ್ದ. ಅದಕ್ಕೆ ನಾನು ಸರಿ ಆಯ್ತು ಇರು ಒಂದ್ ನಿಮಿಷ ಹಾಗೆ ವಿಡಿಯೋ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ರು. ಎಷ್ಟು ಖುಷಿ ಇರುತ್ತಲ್ವಾ ಫ್ರೆಂಡ್ಸಿಗೆ. ಏನೋ ಒಂದು ನಾವು ಚಿಕ್ಕವರಿದ್ದಾಗ ನಾವು ಅಷ್ಟೇನೆ ಚಿಕ್ಕವರಿದ್ದಾಗಲೆಲ್ಲ ಇವಾಗ ನಾವು ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಏನ್ ಆಗ್ತಿಲ್ಲ, ಹಾಗೆ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ವಿ. ಅವಾಗೆಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ತಗೊಂಡು ಆಗ್ತಾ ಇರಲಿಲ್ಲ, ತುಂಬಾ ಕಡಿಮೆ ಎಲ್ಲ ಅವಾಗ ಆಗ್ತಾ ಇದ್ದಿದ್ದು. ರಾಖಿ ಹಬ್ಬ ಅಂತ ಬರುತ್ತಲ್ವಾ ಅವಾಗಂತೂ ಕಂಪಲ್ಸರಿ ಎಲ್ರು ಕಟ್ತಾ ಇದ್ವಿ. ಅದು ಯಾವ ರೀತಿ ಇರ್ತಾ ಇತ್ತು ಅಂದ್ರೆ ರಾಖಿ ಅಂದ್ರೆ ನೀವು ಬಟ್ಟೆ ಎಲ್ಲ ಬರ್ತಾ ಇತ್ತಲ್ವಾ ಆ ಬಟ್ಟೆಲೆಲ್ಲ ದಾರ ಒಂದ್ ಎಳೆ ಎಲ್ಲ ತೆಗೆದ್ಬಿಟ್ಟು ಮಾಡ್ತಾ ಇದ್ವಿ. ಇನ್ನೂ ಒಂದ್ ತಿಂಗಳಿದೆ ಅಂತ ಹೇಳಿದಾಗ ಟೈಲರ್ ಅಂಗಡಿಗೆಲ್ಲ ಹೋಗ್ಬಿಡ್ತಾ ಇದ್ವಿ ನಾವು. ಎಲ್ಲೆಲ್ಲಿ ಟೈಲರ್ ಅಂಗಡಿ ಇರುತ್ತೆ ಆ ಟೈಲರ್ ಅಂಗಡಿಗಳೆಲ್ಲ ಹುಡ್ಕೊಂಡೋಗಿ ಕಲರ್ ಬಟ್ಟೆ ಆಗಿರ್ಬೋದು ಅದನ್ನೆಲ್ಲ ತಗೊಂಡ್ ಬರ್ತಾ ಇದ್ವಿ. ತಗೊಂಬಂದು ಕಲೆಕ್ಟ್ ಮಾಡಿ ನಾವು ಕ್ಲಾಸಲ್ಲಿ ಸರ್ ಬರೋಕ್ಕಿಂತ ಮುಂಚೆನೆ ಆಗಿರ್ಬೋದು ಅವಾಗೆಲ್ಲ ಒಂದೊಂದೇ ದಾರನೆಲ್ಲ ತೆಗ್ದಿಡೋದು. ಮತ್ತೆ ಬೆಳಿಗ್ಗೆ ಸಂಜೆ ಹೋಮ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಟೈಮ್ ಇದ್ದಂಗೆ ಮತ್ತೆ ಮಾಡೋದು. ಮತ್ತೆ ಸ್ಯಾಟರ್ಡೆ ಸಂಡೇ ಬಂತು ಅಂದ್ರೆ ಅವಾಗ್ಲೂ ಕೂಡ ಇದೇ ತರ ಮಾಡಿ ಇನ್ನೇನ್ ರಾಖಿ ಹಬ್ಬ ಬರುತ್ತೆ ಅನ್ನೋ ಟೈಮಲ್ಲಿ ಇಷ್ಟು ಮಾಡಿ ಒಂದೊಂದು ಪೇಜಲ್ಲಿ ಒಂದೊಂದು ಎರಡೆರಡು ರಾಖಿಗಳು ಇಡ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತಲ್ವಾ ಆವಾಗಿನ ದಿನಗಳೇ. ಇವಾಗ ಯಾವ ಮಕ್ಕಳು ಆ ತರ ಮಾಡೋದಿಲ್ಲ. ಅದು ಒಂಥರ ಕ್ರಿಯೇಟಿವಿಟಿ ಆಗಿರ್ತಾ ಇತ್ತು, ಚೆನ್ನಾಗಿರ್ತಾ ಇತ್ತು ಮಾಡೋದಕ್ಕೆ. ಇವಾಗೆಲ್ಲ ರೆಡಿ ಬಂದ್ಬಿಟ್ಟಿದೆ. ಏನೇ ಅದನ್ನೆಲ್ಲ ರೆಡಿ ತಗೊಂಡು ಮಾಡೋದಾಗಿದೆ. ಅವಾಗಿನ ತರ ಎಲ್ಲ ಅಲ್ಲ, ಎಷ್ಟು ಖುಷಿ ಸಿಗ್ತಾ ಇತ್ತು. ನಾವು ಫ್ರೆಂಡ್ಸ್ ಎಲ್ಲ ನಮ್ದು ಈ ತರ ಇದೆ ನೋಡು, ನಿಮ್ದು ಈ ತರ ಬಂದಿದೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ವಿ. ಎಷ್ಟೆಷ್ಟಾಗಿದೆ ಅಂತ ಎಲ್ಲ ಕೌಂಟ್ ಮಾಡ್ಕೊಳ್ಳೋದು ಈ ರೀತಿಗೆಲ್ಲ ಮಾಡ್ತಾ ಇದ್ವಲ್ವಾ. ಅವಾಗಿನ ದಿನಗಳೇ ಅಷ್ಟು ತುಂಬಾನೇ ಮಿಸ್ ಮಾಡ್ಕೊಂತೀವಿ. ಇವಾಗೆಲ್ಲ ಯಾರು ಆತರ ಮಾಡಕ್ ಹೋಗೋದಿಲ್ಲ. ನಾವೇ ಒಂದು ರೆಡಿ ಮಾಡ್ಬಿಟ್ಟು ತಗೊಂಬಂದ್ ಕಟ್ಟಿದ್ರೆ ರೆಡಿ ಮಾಡ್ಬಿಟ್ಟು ಕಟ್ಟಿದ್ರೆ ಎಷ್ಟು ಖುಷಿ ಇರುತ್ತಲ್ವಾ. ಈ ರೀತಿ ಎಲ್ಲ ಮಾಡ್ತಾ ಇದ್ವಿ. ಹಾಗೆ ಆಗಸ್ಟ್ 15 ಬಂತು ಅಂತ ಹೇಳ್ಬಿಟ್ಟು ಕ್ರಾಫ್ಟ್ ಮಾಡಕ್ಕೆ ಕೊಟ್ಟಿದ್ರು. ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಡ್ತಾ ಇದ್ವಿ. ಮಗ ಬಂದ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬರೋದಕ್ಕೆ 9 ಗಂಟೆ 9:15 ಆಗ್ಬಿಡುತ್ತೆ. ಹಾಗಾಗಿ ಅಲ್ಲಿಂದ ಬಂದು ಮಾಡೋ ಅಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ. ನಾನು ಸ್ವಲ್ಪ ರೆಡಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬರೋ ಅಷ್ಟರಲ್ಲಿ ನಾನು ಈ ತರ ರೌಂಡ್ ಶೇಪಲ್ಲೆಲ್ಲ ಕಟ್ ಮಾಡಿದ್ದೆ. ಇದೇನಾಯ್ತು ಅಂದ್ರೆ ನಾನು ಬಳೆ ಸೈಜ್ ತಗೊಂಡ್ ಮಾಡ್ತಾ ಇದ್ದೆ. ಅದಿನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕಿತ್ತು ಅನ್ಸುತ್ತೆ, ನನಗೆ ಗೊತ್ತಾಗಿಲ್ಲ. ಯಾಕೆಂದ್ರೆ ರೌಂಡ್ ಶೇಪ್ ಬಳೆ ಶೇಪ್ ಅಂದ್ರೆ ಸ್ವಲ್ಪ ದೊಡ್ಡದೇ ಬರುತ್ತೆ ಅಂತ ಕಟ್ ಮಾಡ್ಕೊಂಡು ಮಾಡಿದ್ವಿ. ಆದ್ಮೇಲೆ ಫೋಲ್ಡಿಂಗ್ ಎಲ್ಲ ಮಾಡಿ ನೀಟಾಗಿ ಅಂಟಿಸ್ಬೇಕಾದ್ರೆ ಚಿಕ್ಕದಾಯ್ತು. ಅವಾಗ ಅನ್ಕೊಂಡು ಯಾವ್ದಾದ್ರು ಸ್ವಲ್ಪ ಬಾಕ್ಸಿಂದು ಮುಚ್ಚುಳೆಲ್ಲ ಇರುತ್ತಲ್ವಾ ಅದ್ರಲ್ಲಿ ಸ್ವಲ್ಪ ದೊಡ್ಡದಾಗಿ ಸರ್ಕಲ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿ ಬರ್ತಾ ಇತ್ತು. ಆಮೇಲೆ ಅನ್ಕೊಂಡೆ ಎಂತ ಮಾಡಿದೆ, ಇದನ್ನ ಮಾಡೋ ಅಷ್ಟಕ್ಕೆ ತುಂಬಾ ಟೈಮ್ ಆಗೋಯ್ತು. ಸರಿ ಅಂತ ಹೇಳ್ಬಿಟ್ಟು ಫೈನಲಿ ಈ ತರ ಮಾಡಿದ್ವಿ. ಚೆನ್ನಾಗಿತ್ತು ಒಂಥರ ಸಿಂಪಲ್ ಆಗಿ. ಮಧ್ಯದಲ್ಲೆಲ್ಲ ಈ ತರ ಹಾಕ್ಬಿಟ್ಟು ರೆಡಿ ಮಾಡಿದ್ದಾಯ್ತು. ಇದೆಲ್ಲ ಮಾಡೋ ಅಷ್ಟ್ರಲ್ಲಿ 10 ಗಂಟೆ ಆಯ್ತು. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಹಾಗೆ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಈ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಕಡ್ಡಿ ತರ ಹಾಕಿದೆ. ಕಡ್ಡಿ ಇದ್ರೆ ಸುಮ್ನೆ ಈ ತರ ಚೆನ್ನಾಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಪೇಪರ್ ಎಲ್ಲ ಸುತ್ಬಿಟ್ಟು ಈ ರೀತಿಯಾಗಿ ಕಡ್ಡಿ ಹಾಕಿ ರೆಡಿ ಮಾಡಿದೆ. ತಗೊಂಡೋಗಿ ಸ್ಕೂಲಿಗೆ ಏನ್ ಮಾಡಿದ್ರು ಗೊತ್ತಿಲ್ಲ, ಕೊಟ್ರು ಏನೋ ಗೊತ್ತಿಲ್ಲ, ಕ್ಲಾಸಿಗೆ ಕಳಿಸ್ದೆ ನಾನು. ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ, ವಿಡಿಯೋ ಆಗಿರ್ತಿದ್ದು. ಇದು ಕಾರ್ನಿತ್ತು ಸ್ವಲ್ಪ. ಸಂಜೆ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಷ್ಟರಲ್ಲಿ ಬೇಯಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಜೊತೆಲಿ ಒಂದೆರಡು ಆಲೂಗಡ್ಡೆ ಹಾಕೊಂಡೆ. ಆಲೂಗಡ್ಡೆದ ಹಾಗೆ ಸ್ವಲ್ಪ ಫ್ರೈ ಮಾಡೋಣ, ಮತ್ತೆ ಇಲ್ಲಿ ಒಂದು ಸರಿ ಸಪ್ರೇಟ್ ಆಗಿ ಬೇಯಿಸ್ಕೊಂತ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಲಿ ಒಂದು 2 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಬೇಯಿಸಿ ಸ್ವಲ್ಪ ಕಾಳು ಮೆಣಸು ಪುಡಿ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಟ್ಟು ಹಾಕೊಂಡು ಮಕ್ಕಳಿಗೆ ಕೊಟ್ಟೆ ಸಂಜೆಗೆ. ಹಾಗೆ ಸ್ವಲ್ಪ ಈ ಕಾಕಡ ಹೂವಿನ ಗಿಡ ಇತ್ತಲ್ವಾ ಇದೆಲ್ಲ ಸ್ವಲ್ಪ ಕಟ್ ಮಾಡ್ತಾ ಇದ್ರೆ ಹೂ ಚೆನ್ನಾಗ್ ಬಿಡುತ್ತೆ, ಇಲ್ಲ ಅಂದ್ರೆ ಬಿಡೋದಿಲ್ಲ. ಹಾಗಾಗಿ ಈ ಸರಿನೇ ಕಡಿಮೆ ಹೂ ಬಿಟ್ಟಿರ್ದೆ. ಯಾಕೆಂದ್ರೆ ನಾನು ಮುಂದುಗಡೆ ಗಿಡಗಳಿದೆಲ್ಲ ಅದ್ರಲ್ಲೇ ಜಾಸ್ತಿ ಇದೀನಿ, ಸ್ವಲ್ಪ ಆ ಕಡೆನೇ ಫೋಕಸ್ ಮಾಡ್ತಾ ಇದೀನಿ. ಹಾಗೆ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ತುಂಬಾ ಇದಾಗ್ಬಿಟ್ಟಿದೆ. ಈ ಕಡೆ ಸೈಡಲ್ಲಿ ಬರ್ತಲ್ಲ ಅವಾಗೆಲ್ಲ ವಿಡಿಯೋ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ಬಂದ್ ಜಾಸ್ತಿ ಗಿಡಗಳ ಕಡೆನೇ ನೋಡ್ತಾ ಇದ್ವಿ. ಈಚೆ ಸೈಡು ಬಂದಿಲ್ಲ ಗಿಡಗಳಿಗೆ ಹತ್ರ. ಅದಕ್ಕೆ ಸ್ವಲ್ಪ ಕಟ್ ಮಾಡ್ಬಿಡೋಣ. ಸುಮಾರು ಹೂವು ಸಿಗ್ತಾ ಇತ್ತು ಇಷ್ಟರಲ್ಲಿ. ಅದಕ್ಕೆ ಕಟ್ ಮಾಡ್ತಾ ಇದ್ರೆ ಚೆನ್ನಾಗ್ ಬಿಡುತ್ತೆ. ಒನ್ ಟೈಮ್ ಹೂವು ಬಿಟ್ಮೇಲೆ ಅದೇನು ಸ್ವಲ್ಪ ಮಗು ತರ ಇರುತ್ತಲ್ವಾ ಅದು ಕಟ್ ಮಾಡಿದ್ರೆ ಹೂವು ಬೇಗ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಅದಕ್ಕೆ ಕಟ್ ಮಾಡ್ತಾ ಇದ್ವಿ. ಇನ್ನೊಂದು 2 ಬಕೆಟ್ ಎಲ್ಲ ಹಾಕಿಟ್ಟಿದೀನಿ.
ನನಗೆ ಏನೋ ಗೊತ್ತಿಲ್ಲ ಹೂವ ಗಿಡಗಳಂದ್ರೆ ತುಂಬಾನೇ ಇಷ್ಟ. ಯಾವಾಗ್ಲೆಲ್ಲ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇರುತ್ತೆ ನೋಡ್ಬೋದು ಎಷ್ಟು ನನಗೆ. ಹಾಗೆ ಒಂದ್ ಗಿಡದಲ್ಲಿ ಒಂದು ಇದೆಯಲ್ಲ ತೆಂಗಿನ ಗರಿ ತರ ಗಿಡ, ಆ ಗಿಡದಲ್ಲೆಲ್ಲ ಸ್ವಲ್ಪ 2 ಮಾಡ್ ಹಾಕಿದ್ನಿ ನೋಡ್ಬೇಕು ಯಾವ ರೀತಿ ಬರುತ್ತೆ ಅಂತ. ಇಲ್ಲ ಸ್ವಲ್ಪ ಖಾರ ಇತ್ತಲ್ವಾ ಸ್ವಲ್ಪ ತಿಂದ್ರು ಮಕ್ಕಳಾಗೆ. ಇನ್ನು ಸ್ವಲ್ಪ ಇತ್ತಲ್ಲ ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಬೇಯಿಸಿದ್ದಲ್ವ ಒಂದ್ ಆಲೂಗೆಡ್ಡೆ ಕಾರ್ನ ಬೇಯಿಸ್ಕೊಂಡಿದ್ದು, ಸ್ವಲ್ಪ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅದ್ರ ಜೊತೆನಲ್ಲಿ ಸ್ವಲ್ಪ ಈರುಳ್ಳಿ, ಹಾಗೆ ಬೇಕಾದ್ರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೊಬಹುದು. ನಾನಿಲ್ಲಿ ಖಾರ ಪುಡಿ ಹಾಕೊಂಡೆ. ಮಕ್ಕಳು ಹಸಿಮೆಣಸಿನ್ಕಾಯಿ ಬಾಯಲ್ಲಿ ಸಿಕ್ಕರೆ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡೆ. ತೆಳುವಾಗಿದ್ರೆ ಸ್ವಲ್ಪ ಎಣ್ಣೆ ಎಣ್ಣೆ ಅನ್ಸ್ಬಿಡುತ್ತೆ, ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡಿದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೊಬಹುದು. ಗರಂ ಮಸಾಲ, ಕಸೂರಿ ಮೇಥಿ ಇದಿಷ್ಟನ್ನು ಸೇರಿಸ್ಕೊಂಡಿದೀನಿ ನಾನು. ಯಾವ ರೀತಿ ರುಚಿಗೆ ಯಾವ ರೀತಿ ಟೇಸ್ಟ್ ಬೇಕೋ ಆ ರೀತಿಯಾಗಿ ಮಾಡ್ಕೊಂಡ್ರೆ ಅಷ್ಟೇನೆ, ಇನ್ನೆಂತ ಇಲ್ಲ. ಇದ್ರ ಜೊತೆನಲ್ಲಿ ಪನ್ನೀರ್ ಕೂಡ ಸೇರ್ಸ್ಕೊಬಹುದು. ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಜೊತೆನಲ್ಲಿ ಹಾಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇಷ್ಟೇನೆ ಇದು. ನಾನಿದ್ನ ನೋಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು. ಆ ಕಾರ್ನಲ್ಲೇ ಇದೆಲ್ಲ ದಪ್ಪ ದಪ್ಪ ಆಗುತ್ತೆ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಎಲ್ಲ ಸ್ವಲ್ಪ ಹದ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಬೋಂಡ ತರ. ಹಾಗೆ ಈರುಳ್ಳಿ ಬೋಂಡ ತಿನ್ನೋದಕ್ಕಿಂತ ಈ ತರ ಕಾರ್ನು ವಡೆ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡಿ ಹೊಸ್ದಾಗ್ ಒಂದ್ಸರಿ ಯಾರೆಲ್ಲ ಟ್ರೈ ಮಾಡ್ತೀರಾ. ತುಂಬಾನೇ ಟೇಸ್ಟ್ ಆಗಿ ಬಂದಿತ್ತು. ಹಾಗೆ ನಮ್ ಚಿಕ್ಕ ಮಗ ನೆಕ್ಸ್ಟ್ ಅವ್ರು ಕೂಡ ಬಂದಿತ್ತು. ಇವತ್ತು ನನಗೆ ಸ್ಟಾರ್ ಹಾಕಿದ್ದಾರೆ ಮತ್ತೆ ಐಸ್ ಕ್ರೀಮ್ ಬಿಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದು. ಚಿಕ್ಕ ಮಗ ಬಂದ್ಬಿಟ್ಟು ಬಂದ ತಕ್ಷಣನೇ ಖುಷಿ. ಅದಕ್ಕೆ ಸ್ಕೂಲಿಂದ ಬರ್ತಿದ್ದಂಕಲ್ಲಿ ಅಮ್ಮ ನೋಡಿಲಿ ಸ್ಟಾರ್ ಕೊಟ್ಟಿದ್ದಾರೆ, ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರುತ್ತೆ. ನಾನು ಏನಾದ್ರು ಕೆಲಸ ಮಾಡ್ಕೊಂತ ಆಯ್ತು ಆಯ್ತು ಅಂತ ಅಂದ್ರೆ, ಇಲ್ಲಿ ನೋಡಿ ಇಲ್ಲಿ ಸರಿಯಾಗಿ ಆ ತರ ಹೇಳ್ಬೇಡ, ಖುಷಿಯಾಗಿ ಹೇಳಿ. ಈ ತರ ಹೇಳ್ತಿರಲ್ಲ ಆ ತರ ಹೇಳ್ಬೇಡ, ಈ ತರ ಹೇಳು ಅಂತ ಹೇಳ್ತಾನೆ. ಅವ್ನಿಗೆ ಬಂದ ತಕ್ಷಣ ನಾವು ಹೌದಾ ಚೆನ್ನಾಗಿದೆ ವಾವ್ ಗುಡ್ ಅಂತ ನಾವ್ ಈ ತರ ಹೇಳಿದ್ರೆ ಅವರಿಗೆ ಖುಷಿ ಆಗುತ್ತೆ. ಇಲ್ಲಾಂದ್ರೆ ಹೌದಾ ಸರಿ ಆಯ್ತು ಬಿಡಪ್ಪ ಅಂತ ಅನ್ನಂಗಿಲ್ಲ. ಆ ತರ ಕೇಳುತ್ತೆ ಪಾಪ ಬಂದ್ಬಿಟ್ಟು. ಖುಷಿ ಅವ್ರಿಗೆ, ಮಕ್ಳಿಗೆ ಏನಾರ ಒಂದು ಬಂದ್ ಈ ತರ ತೋರ್ಸುತ್ತೆ, ನಮಗೂ ಒಂಥರ ಖುಷಿ. ಹೌದಲ್ವಾ, ಎಷ್ಟು ಚೆನ್ನಾಗಿ ಬರ್ದ್ಬಿಟ್ಟು ಬರ್ದಿರೋದಕ್ಕೆ ಹಾಕಿರೋದಲ್ವ ಅಂತ ನಮಗೊಂದು ಖುಷಿ ಆಗುತ್ತೆ. ಮಕ್ಕಳಿಗೆ ಹೌದಪ್ಪ ತುಂಬಾ ಚೆನ್ನಾಗಿ ಬರ್ದಿದೆ ಅಂದ್ರೆ ಅವ್ರಿಗೂ ನೆಕ್ಸ್ಟ್ ಬರೆಯೋದಕ್ಕೆ ಒಂದು ಖುಷಿ ಇರುತ್ತೆ. ಅವ್ರಿಗೂ ಚೆನ್ನಾಗಿ ಸ್ಟಾರ್ ಆಗ್ತಾರೆ, ಗುಡ್ ಆಗ್ತಾರೆ, ಐಸ್ ಕ್ರೀಮ್ ಎಲ್ಲ ಬಿಡಿಸ್ತಾರೆ ಅಂತ ಅವ್ರಿಗೂ ಒಂದು ಖುಷಿ ಇರುತ್ತೆ. ಹೀಗೆ ಬಂದ ತಕ್ಷಣ ತೋರಿಸ್ತಾ ಇರ್ತಾನೆ ಮಗ ಯಾವಾಗ್ಲೂ. ಹಾಗೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾನು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದಲ್ವಾ, ಆ ಆಲೂಗಡ್ಡೆಗೆ ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಈರುಳ್ಳಿ ಹಂಚು ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ, ಹಾಗೆ ಅರಿಶಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಪುಡಿ ಹಾಕಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ವಾ ಅದನ್ನ ಕಟ್ ಮಾಡಿ ಈ ರೀತಿ ಸೇರಿಸ್ಕೊಂಡಿದ್ದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು, ಚೆನ್ನಾಗಿರುತ್ತೆ. ಇದಿಷ್ಟನ್ನ ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಹಾಗೆ ಬಿಡ್ಬೇಕು. ನಾವು ಫಸ್ಟ್ ಸ್ವಲ್ಪ ಬೇಯ್ಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ವಾ, ಸಪ್ಪೆ ಅನ್ಸಲ್ಲ, ಒಂಚೂರು ನೋಡಿ ರುಚಿಗೆ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಬೇಕು. ಆಲೂಗಡ್ಡೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಬೇಕು. ಅದಾದ್ರೆ ಆಲೂಗಡ್ಡೆ ಫ್ರೈ ರೆಡಿ ಆಯ್ತು. ತುಂಬಾನೇ ಟೇಸ್ಟ್ ಆಗಿರುತ್ತೆ. ಇದನ್ನ ಬೇಕಾದ್ರೆ ಅನ್ನ ಜೊತೆಲಿ ಸ್ವಲ್ಪ ಟೊಮೆಟೊ ಪೇಸ್ಟ್ ಮಾಡಿ ಹಾಕಿದ್ರೆ ಅನ್ನ ಜೊತೆನಲ್ಲಿ ಹಾಗೆ ಕಲಸ್ಕೊಂಡ್ ತಿನ್ಬೋದು. ಸ್ವಲ್ಪ ಸೈಡಲ್ಲಿ ತುಪ್ಪ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ. ಇಲ್ಲಿ ಪಕ್ಷಿಗಳ ಸಾರಿ ಗುಬ್ಬಿ ಇತ್ತು, ಇಲ್ಲಿ ಗೂಡ್ ಕಟ್ಟುತ್ತೆ ಅಂತ ಬರ್ತಾ ಇತ್ತು. ಗೂಡ್ ಮಾಡೋದಕ್ಕೆ ಪಾಪ ಕಡ್ಡಿನೆಲ್ಲ ತಗೊಂಡ್ಬಂದು ಕಲೆಕ್ಟ್ ಮಾಡಿತ್ತು. ಅದೇನಾಯ್ತು ಅಂದ್ರೆ ಒಂದ್ ಟೈಮ್ ಜಾಸ್ತಿ ಮಳೆ ಬಂದ್ಬಿಡ್ತಲ್ಲ ಜೋರಾಗಿ, ಆ ಗಾಳಿಗೆ ಅದು ಗೊತ್ತಾಗುತ್ತೆ ಪಕ್ಷಿಗೆ ಎಷ್ಟು ತಲೆ ಅಲ್ವಾ ನಿಜವಾಗ್ಲು. ಆ ಗಾಳಿಗೆ ಗೂಡ್ ಇರಲ್ಲ ಅಂತ ಗೊತ್ತಾಗ್ಬಿಟ್ಟು ಅದು ಗೂಡ್ ಕಟ್ಲೇ ಇಲ್ಲ. ನೆಕ್ಸ್ಟ್ ಬೇರೆ ಕಡೆ ಎಲ್ಲ ಕಟ್ಕೊಂಡ್ಬಿಡ್ತು. ನಾನು ಅದಕ್ಕೆ ಅಕ್ಕಿ ಕಾಳು ಹಾಕೋದಕ್ಕಿಂತ ಒಂದು ಪ್ಲಾಸ್ಟಿಕ್ ಇಂದ ಒಂದು ಇಟ್ಟಿದೀನಿ. ಆ ಅಕ್ಕಿನೆಲ್ಲ ಹಾಕಿರ್ತೀವಲ್ಲ ಅವಾಗವಾಗ ಬರ್ತವೆ, ಬಂದು ತಿಂದು ಹೋಗ್ತಾ ಇರ್ತವೆ. ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಬಂದು ಹೋಗ್ತವೆ ಪಕ್ಷಿಗಳು. ಒಂದೊಂದ್ಸರಿ 4, 5 ಈ ತರ ಬರುತ್ತೆ. ಇನ್ನೇನೋ ಸ್ವಲ್ಪ ಹೋಗಿ ವಿಡಿಯೋ ಮಾಡ್ಲಿ ಅನ್ನೋಷ್ಟೊತ್ತಿಗೆ ನಾವು ಹಿಡ್ಕೊಂಡು ವಿಡಿಯೋ ಮಾಡ್ತಿರ್ತೀವಲ್ವಾ, ಅವಾಗ ಅದು ಏನೋ ಮಾಡ್ತವೆ ಅಂತ ಹೇಳಿ ಎದ್ರುಕೊಂಡು ಹೋಗ್ಬಿಡ್ತವೆ, ಇರೋದೇ ಇಲ್ಲ. ನಾನಿಲ್ಲಿ ಬಂದು ಸೋರೆಕಾಯಿ ಪಲ್ಯ ಮಾಡಿದ್ನಲ್ವಾ, ಆ ಪಲ್ಯಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಗೆ ಚಪಾತಿ ಮಾಡ್ತಾ ಇದ್ದೆ. ಚಪಾತಿ ನಾವು ನಾರ್ಮಲ್ ಆಗಿ ಉಜ್ಜುತ್ತೀವಲ್ವಾ ಅದೇ ರೀತಿಯಲ್ಲಿ ಸ್ವಲ್ಪ ಖಾರ ಪುಡಿ, ಉಪ್ಪು ಮತ್ತೆ ಕಸೂರಿ ಮೇಥಿ ಇರುತ್ತಲ್ವಾ, ಇದಿಷ್ಟನ್ನ ಹಾಕಿ 3 ಫೋಲ್ಡಿಂಗ್ ಮಾಡಿದ್ರೆ ಇದಿಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನಾದ್ರು ಸ್ವಲ್ಪ ಚಟ್ನಿ ಇದ್ರೆ ಚೆನ್ನಾಗಿ ಇನ್ನು ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ತುಪ್ಪ ಹಾಕೊಂಡು ತಿಂತಾ ಇರ್ಬೋದು. ಪಲ್ಯನೇ ಬೇಕು ಅಂತಿಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸ್ವಲ್ಪ ಕಸೂರಿ ಮೇಥಿ ಇಲ್ಲ ಅಂದ್ರೆ ಹಸಿ ಮೆಂತ್ಯ ಸೊಪ್ಪು ಇದ್ರೆ ಅದನ್ನು ಕೂಡ ಹಾಕಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೋರೆಕಾಯಿ ಪಲ್ಯ ಅಂತೂ ತುಂಬಾನೇ ಅದ್ಭುತ ಆಗಿತ್ತು, ಚೆನ್ನಾಗಿತ್ತು. ತೋರಿಸಿದಲ್ವ ರೆಮಿಡಿನ, ಅದ್ ನೋಡಿ ಒಂದ್ಸರಿ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಸೋರೆಕಾಯಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ, ಹೆಲ್ತ್ ಬೆನಿಫಿಟ್ ತುಂಬಾನೇ ಇದೆ.
ನೆಕ್ಸ್ಟ್ ನಾನಿಲ್ಲಿ ಬಂದ್ಬಿಟ್ಟು ಹುಳ್ಳಿಕಾಳು ಬಸ್ಸಾರು ಮಾಡೋಣ ಅಂತೇಳಿ, ಸಾರಿ ಹುಳ್ಳಿ ಕಟ್ಟು ಅಂತ ನಮ್ಮತ್ತೆ ಏನ್ ಸಾಂಬಾರು ಮಾಡ್ಲಿ ಅಂದ್ರೆ ಹುಳ್ಳಿ ಕಟ್ ಮಾಡು ಅಂತ ಹೇಳಿದ್ರು. ತುಂಬಾ ದಿನಗಳಾಗೋಯ್ತು, ವರ್ಷನೇ ಆಗೋಯ್ತು ಅನ್ಸುತ್ತೆ ಹುಳ್ಳಿ ಕಟ್ ಮಾಡಿದ್ರೆ, ತುಂಬಾ ದಿನ ಆಯ್ತು. ಅದಕ್ಕೆ ನಮ್ಮತ್ತೆ ತರಕಾರಿ ಸಾಂಬಾರು ತಿಂದು ಬೇಜಾರಾಗಿದ್ರು, ಸ್ವಲ್ಪ ಹುಳ್ಳಿ ಕಟ್ ಮಾಡಂದ್ರು. ಹಾಗಾಗಿ ನಾನಿಲ್ಲಿ ಹುಳ್ಳಿ ಕಟ್ ಮಾಡೋದಕ್ಕೆ ಒಂದು ಬೌಲ್ ಅಷ್ಟು ಹುಳ್ಳಿ ಕಟ್ ತಗೊಂಡಿದ್ದೀನಿ. ನಾನು ಸ್ವಲ್ಪ ಇಷ್ಟನ್ನು ಬರೀ ಸಾಂಬಾರು ಮಾಡಲ್ಲ, ಸ್ವಲ್ಪ ಎತ್ತಿಡ್ಕೊಂಡು ಆ ಸ್ವೀಟ್ ಮಾಡ್ತಾರಲ್ವಾ ರುಬ್ಬಿಟ್ಟು, ಆ ಥರದ್ದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ ತಗೊಂಡಿದ್ದೀನಿ. ಈ ಥರ ಸ್ವೀಟ್ ಇಂದ ನಮ್ಮ ದೊಡ್ಡ ಮಗನಿಗೆ ತುಂಬಾನೇ ಇಷ್ಟ, ಅದ್ರಲ್ಲೂ ನನಗೂ ಕೂಡ ತುಂಬಾ ಇಷ್ಟ ಆ ಥರದ್ದು ಹುಳ್ಳಿ ಕಟ್ಟಿಂದ. ಬೇರೆ ಪಾಯಸಗಳೆಲ್ಲ ಅಷ್ಟೊಂದು ಇಷ್ಟಪಡಲ್ಲ ನಾನು, ಈ ಥರ ಸ್ವಲ್ಪ ಲೈಟಾಗಿ ಸ್ವೀಟ್ ಆಗಿ ಮಾಡ್ತೀವಲ್ವಾ ಅದು ತುಂಬಾ ಇಷ್ಟ ಆಯ್ತು. ಇದನ್ನ ನಾನು ಕೆಲವರು ಹುರಿದ್ಬಿಟ್ಟು ಮಾಡ್ತಾರೆ, ಕೆಲವರು ಹಾಗೆ ಡೈರೆಕ್ಟ್ ಆಗಿ ಮಾಡ್ತಾರೆ. ನಾನಿಲ್ಲಿ ಹುರಿದಿದ್ದೆ ಒಂಥರ ಟೇಸ್ಟ್ ಇರುತ್ತೆ, ಹಾಗೆ ಹಸಿದ್ ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ. ಎರಡು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನೋಡಿ ಯಾವ್ದು ಚೆನ್ನಾಗಾಗುತ್ತೆ ಅದು ಮಾಡ್ಕೊಳ್ಳಿ. ನಾನಿಲ್ಲಿ ಹುರಿತಾ ಇಲ್ಲ, ಹಾಗೇನೆ ಚೆನ್ನಾಗಿ ತೊಳೆದ್ಬಿಟ್ಟು ಇದು ಪೌಡರ್ ಹಾಕಿರ್ತಾರಲ್ವ ಅಂಗಡಿನಲ್ಲಿ, ಹಾಗಾಗಿ ಹುಳ ಆಗದಿರೋ ಪೌಡರ್ ಹಾಕಿರ್ತಾರೆ. ಚೆನ್ನಾಗಿ ಒಂದ್ 2ರಿಂದ 3 ಸರಿ ನೀಟಾಗಿ ತೊಳೆದ್ಬಿಟ್ಟು ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ಇದು ಏನಿಲ್ಲ ಅಂದ್ರೆ ಹುರಿದ್ರೆ ಬೇಗ ಬೇಯುತ್ತೆ, ಜಾಸ್ತಿ ವಿಷಲ್ ಹಾಕ್ಸೋದು ಹುರಿದಿಲ್ಲ ಅಂದ್ರೆ ಸ್ವಲ್ಪ ನಿಧಾನ ಬೇಯುತ್ತೆ. ನಾನು ಇದನ್ನ ಒಂದು 3ರಿಂದ 4 ವಿಷಲ್, ಅಂದ್ರೆ ಸ್ವಲ್ಪ ಕಡಿಮೆನೆ ಉಪ್ಪು ಹಾಕ್ತಾ ಇದೀನಿ, ತುಂಬಾ ಜಾಸ್ತಿ ಉಪ್ಪು ಹಾಕಲ್ಲ. ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಹಾಕಲ್ಲ, ಕಾಳಿಗೆ ಎಷ್ಟು ಬೇಯೋದಕ್ಕೆ ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕೊಂತಾ ಇದೀನಿ. ಹಾಕೊಂಡು ಒಂದು 4ರಿಂದ 5 ಇಲ್ಲ 3 ವಿಷಲ್ ಹಾಕ್ಸ್ಕೊತಾ ಇದೀನಿ. ಅದು ವಿಷಲ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆ ಮಾಡ್ಕೊತಾ ಇದೀನಿ. ಒಂದೇ ಸರಿ ಆ ಪಾತ್ರೆ ಈ ಪಾತ್ರೆ ಅಂತೇಳಿ ಜಾಸ್ತಿ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಈ ತರ ಮಾಡ್ಕೊಬಹುದು. ನೋಡಿ ನಾನು ಕರಿಬೇವು ಸೊಪ್ಪು, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ಕೊಂಡಿದೀನಿ. ಅದೇ ಪಾತ್ರೆಯಲ್ಲಿ ಇವಾಗ ಕಾಳು ಬಸಿತಾ ಇದ್ದೀನಿ. ನೋಡಿದ್ರೆ ಈಗ ಒಂದೇ ಸರಿ ಆಗೋಗ್ಬಿಡ್ತು. ಇಲ್ಲಾಂದ್ರೆ ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಒಗ್ಗರಣೆ ಕೊಡೋದಕ್ಕಿಂತ ಫಸ್ಟೇ ಒಗ್ಗರಣೆ ಕೊಟ್ಟು ಅದೇ ಪಾತ್ರೆಗೆ ಬಸಿದ್ರೆ ಬೇಗ ಆಗುತ್ತೆ. ನೋಡಿ ನಾನು ಇಷ್ಟನ್ನ ಮತ್ತೆ ಸಪ್ರೇಟ್ ಆಗಿ ಎತ್ಕೊಂತಾ ಇದೀನಿ. ಯಾಕೆಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಸ್ವೀಟ್ ಇಂದು ಅಂದ್ರೆ ಬೆಲ್ಲ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಸ್ವಲ್ಪ ಕಾಯಿ, ಸ್ವಲ್ಪ ಬೆಲ್ಲ ಹಾಕಿ ಒಂದು ಏಲಕ್ಕಿ ಹಾಕಿ ಮಿಕ್ಸಿಯಲ್ಲಿ ತರಿ ರುಬ್ಬಿಟ್ಕೊಂಡ್ರೆ ಸೂಪರ್ ಆಗಿ ರೆಡಿ ಆಗುತ್ತೆ. ಆ ತರ ಮಾಡ್ಕೊಳ್ಳೋದು. ನಾನಿಲ್ಲಿ ಸಾಂಬಾರಿಗೆ ಬಂದ್ಬಿಟ್ಟು ಒಂದು ದೊಡ್ಡದು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಒಂದು 5ರಿಂದ 6 ಲವಂಗ, ಸ್ವಲ್ಪ ಚಕ್ಕೆ ಹಾಕೊಂಡಿದ್ದೀನಿ. ಹಾಕೊಂಡು ಒಂದು 4ರಿಂದ 5 ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಏನಕ್ಕೆ ಹಾಕ್ತಿದ್ದೀನಿ ಅಂದ್ರೆ ಚೆನ್ನಾಗಿರುತ್ತೆ, ಖಾರ ಪುಡಿ ಕೂಡ ಇದ್ರೆ ಹಾಕ್ಬೋದು. ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಸಾಂಬಾರ್ ಅಂತ ಹೇಳ್ಬಿಟ್ಟು 4ರಿಂದ 5 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಎಷ್ಟು ಸಾಂಬಾರ್ ಮಾಡ್ತೀರಾ ಅಷ್ಟು ನೋಡ್ಬಿಟ್ಟು ಖಾರಕ್ಕೆ ತಕ್ಕಂತ ಹಾಕೊಳ್ಳಿ. ನಲ್ಲಿ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಹಾಕ್ಬೇಕು. ತುಂಬಾ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಮಸಾಲೆ ಅನ್ಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಸ್ವಲ್ಪನೇ ಹಾಕೊಬೇಕು. ಇದಾದ ತಕ್ಷಣ ನಾನು ಬೆಳ್ಳುಳ್ಳಿ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಕಾಳು ಹಾಕೊಂಡಿದ್ದೀನಿ, ಜಾಸ್ತಿ ಹಾಕೊಂಡಿಲ್ಲ ಕಾಳು. ನಿಮ್ಗೆ ಸಾಂಬಾರ್ ಗಟ್ಟಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಕಾಳು ಮತ್ತೆ ತೆಂಗಿನಕಾಯಿ ತುರಿ ಹಾಕೊಳ್ಳಿ. ಬೇಡ ಸ್ವಲ್ಪ ತೆಳು ಬೇಕು ಅನ್ನಕ್ಕೆ ಬೇಕು ಅಂದ್ರೆ ಸ್ವಲ್ಪ ಲೈಟಾಗಿ ಹಾಕೊಳ್ಳಿ. ನಾನು ಹುರಿದಿರೋ ಜೊತೆಗೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಸ್ವಲ್ಪ ಕಾಯಿ ಹಾಕೊಂಡು ನಾನು ಬಸ್ತಿದ್ನಲ್ವಾ ಅದೇ ನೀರನ್ನ ಇದಕ್ಕೆ ರುಬ್ಬಕ್ಕೆ ಹಾಕೊಂಡಿದ್ದೀನಿ. ಇದ್ರ ಜೊತೆನಲ್ಲಿ ಸ್ವಲ್ಪ ನೀರು ಎತ್ತಿಡ್ಕೊಬೇಕು. ಅದೇ ನೀರನ್ನ ಹಾಕಿದ್ರೆ ಸಾಕಾಗುತ್ತೆ, ನನಗೆ ಜಾಸ್ತಿ ಸಾಂಬಾರ್ ಬೇಡ ಇದು. ಅದೇ ನೀರನ್ನ ಸ್ವಲ್ಪ ಎತ್ತಿಡ್ಕೊಂಡು ಎಲ್ಲ ನೀಟಾಗಿ ಜಾರೆಲ್ಲ ತೊಳೆದ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಮೇಲ್ಗಡೆ ನೆಕ್ಸ್ಟ್ ಸ್ವಲ್ಪ ಹುಳಿ ಹಿಂಡ್ಕೊಂಡ್ರೆ ಹುಳ್ಳಿ ಕಟ್ಟು ಸೂಪರ್ ಆಗಿರ್ತಕ್ಕಂಥ ಹುಳ್ಳಿ ಕಟ್ಟು ರೆಡಿ ಆಯ್ತು. ತುಂಬಾನೇ ಒಳ್ಳೇದು, ತುಂಬಾ ಕ್ಯಾಲ್ಸಿಯಂ ಇರುತ್ತೆ ಹುಳ್ಳಿ ಕಾಳಲ್ಲಿ. ಈ ರೀತಿಯಾಗಿ ಒಂದು ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಹೋಳಿಗೆ ಕಟ್ಟು ತರ ಇರ್ತದೆ, ಅಂದ್ರೆ ಸ್ವಲ್ಪ ಚೇಂಜ್ ಇರುತ್ತೆ. ಹುಳ್ಳಿ ಕಾಳಿ ಸ್ಮೆಲ್ಲೇ ಬೇರೆ, ತೊಗರಿ ಬೇಳೆ ಸ್ಮೆಲ್ಲೇ ಬೇರೆ. ಸ್ವಲ್ಪ ಆದ್ರೆ ಹೋಳಿಗೆ ಟೈಪಲ್ಲೇ ಬರುತ್ತೆ. ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕೊಬಹುದು. ನಾನಿಲ್ಲಿ ಹುಳ್ಳಿ ಕಟ್ಟಾಗಿರೋದ್ರಿಂದ ಬೆಲ್ಲ ಹಾಕ್ತಿಲ್ಲ, ಹಾಗೆ ಇರ್ಲಿ ನಾರ್ಮಲ್ ಆಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೆ ಮಾಡ್ತೇನೆ, ಬೆಲ್ಲ ಏನು ಸೇರಿಸ್ಕೊತಿಲ್ಲ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕಾಳು ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಿಡ್ಕೊಂಡು ಎಣ್ಣೆಗೆ ಸಾಸಿವೆ ಹಾಕೊಂಡಿದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ಸ್ವಲ್ಪ ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಜೊತೆಲಿ ಚುಟ್ಕಿ ಉಪ್ಪು ಹಾಕೊತಾ ಇದೀನಿ. ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಹಾಗೆ ಸ್ವಲ್ಪ ಕಾಳಿ ಕಡಿಮೆ ಉಪ್ಪು ಹಾಕೊಂಡಿದ್ವಲ್ವಾ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ. ಇದಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನಿಲ್ಲಿ ಇದಕ್ಕೆ ಪುಡಿಗಳು ಹಾಕೊಂತ, ನೀವು ಬೇಕಾದ್ರೆ ಪುಡಿಗಳಿದ್ರೆ ಹಾಕೊಳ್ಳಿ, ಇಲ್ಲ ಬೇಡ ಅಂದ್ರೆ ಬೇಡ. ನಾನು ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಹಾಕೊಂತ ಇದೀನಿ. ನಿಮಗೆ ಟೇಸ್ಟ್ ಸರಿಯಾಗಿ ಬೇಡಪ್ಪ ನಾರ್ಮಲ್ ಆಗಿರ್ಲಿ ಅಂದ್ರೆ ಹಾಗೆ ಹಾಕೊಳ್ಳಿ. ನಾನು ಸ್ವಲ್ಪ ಪುಡಿಗಳು ಹಾಕೊಂಡಿದೀನಿ, ಚೆನ್ನಾಗಿರುತ್ತೆ ಕಾಳು ತಿನ್ನೋದಕ್ಕೆ, ಟೇಸ್ಟ್ ಆಗಿರುತ್ತೆ. ನಾರ್ಮಲ್ ಮಾಡೋದಕ್ಕಿಂತ ಈ ತರ ಮಾಡಿ. ನೆಕ್ಸ್ಟ್ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಕಾಳೆಲ್ಲ ಎತ್ತಿಟ್ಕೊಂಡಿದ್ವಲ್ವಾ, ಅದ್ ಕಾಳು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ಸೂಪರ್ ಆಗಿರ್ತಕ್ಕಂಥ ಹುಳ್ಳಿ ಕಟ್ ಸಾಂಬಾರ್.
ರೆಡಿ ಆಯ್ತು. ಒಂದ್ಸರಿ ಟ್ರೈ ಮಾಡಿ, ಯಾರೆಲ್ಲ ಟ್ರೈ ಮಾಡಿದಾರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರು ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು. ಹಾಗೆ ನಗ್ನಗ್ತಾ ಇರಿ, ಖುಷಿ ಆಗಿರಿ, ಎಲ್ರು ಚೆನ್ನಾಗಿ ತಿಂದು ನಗ್ನಗ್ತಾ ಆಗಿರಿ ಅಂತ ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇದು ಮುದ್ದೆ ಜೊತೆಲಿ ಸೂಪರ್ ಆಗಿರುತ್ತೆ. ನಾನು ರೈಸ್ ಜೊತೆ ಮಾಡ್ಕೊಂಡಿದ್ದೆ. ಹೇಗ್ ಬಂತಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.